ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಫ್ರೀಡಂ ಪಾರ್ಕ್, ಕೆಆರ್ ಸರ್ಕಲ್, ವಿಧಾನಸೌಧ, ಸೆಂಟ್ರಲ್ ಕಾಲೇಜು, ಆರ್ಟಿ ನಗರ, ಸುಲ್ತಾನ್ ಪಾಳ್ಯ ಹೀಗೆ ಅನೇಕ ಕಡೆಗಳಲ್ಲೂ ಕೂಡ ಮಳೆಯಾಗಿದೆ. ಬಿಸಿಲಿನ ಧಗೆಯಲ್ಲಿ ಬೆಂದಿದ್ದಂಥ ಜನರಿಗೆ ಮಳೆಯ ಸಿಂಚನ ತಂಪೆರೆದಿದೆ. ಆದರೆ ಈ ಮಳೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಸಣ್ಣ ಮಳೆಗೂ ಕೂಡ ತಡೆದುಕೊಳ್ಳಲಾಗದ ಸ್ಥಿತಿಯೂ ಕೂಡ ಮತ್ತೊಂದು ಕಡೆ ಇದೆ. ತಂಪಾಗಿದೆ ನಿಜ. ಬಿರು ಬೇಸಿಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ವರುಣರಾಯ ತಂಪೆರೆದಿದ್ದಾನೆ. ಆದರೂ ಕೂಡ ಕೆಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗುತ್ತೆ. ಇದು ಬೆಂಗಳೂರಲ್ವಾ? ಸೊ ಹೀಗಾಗಿ ವಿವಿಧೆಡೆ ಜಲಾವೃತ ಆಗಿದ್ದಾವೆ ರಸ್ತೆಗಳು. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಮಾಡ್ತಾ ಇದ್ದಾರೆ. ಇನ್ನು 4 ದಿನ ಗುಡುಗು, ಬಿರುಗಾಳಿ, ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸ್ತಾನೆ. ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವಂಥ ಹಿನ್ನೆಲೆ ಮಳೆಯ ಆರ್ಭಟವನ್ನು ನಾವು ನೋಡ್ತಾ ಇದ್ದೀವಿ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲೂ ಕೂಡ ಮಳೆ ಖಂಡಿತವಾಗಿರುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಸುರಿದ ಮಳೆ ಹೇಗಿತ್ತು ಅಂದರೆ ಹೀಗಿತ್ತು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಗುಡುಗು ಸಹಿತ ಮಳೆ. ಇದು ಭಾಳ ಜೋರಾದ ಮಳೆ ಬೆಂಗಳೂರಿನಲ್ಲಿ. ವಾಯುಭಾರ ಕುಸಿತವಾಗಿದೆ. ಆ ಕಾರಣಕ್ಕಾಗಿ ಹೇಳಿ ಕೇಳಿ ಇದು ಮಳೆಗಾಲ ಅಲ್ಲ, ಇನ್ನು ಮಳೆಗಾಲ ಆರಂಭ ಆಗಲಿಕ್ಕೆ ಇನ್ನೂ ದೂರ ಇದೆ. ಏಪ್ರಿಲ್ ತಿಂಗಳಲ್ಲಿದ್ದೀವಿ ನಾವು. ಏಪ್ರಿಲ್ ತಿಂಗಳಲ್ಲಿಯೇ ಮಳೆಯ ಆರ್ಭಟ ಶುರುವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಹೀಗೆ ನೀರು ನಿಂತು ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಇದೆ. ಈ ಬಾರಿ ಎಲ್ಲವೂ ಕೂಡ ಅತ್ಯಧಿಕವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ವರ್ಷ ಮಳೆಯೂ ಜಾಸ್ತಿ ಇತ್ತು, ಬಿಸಿಲು ಜಾಸ್ತಿ ಇದೆ, ಚಳಿಯೂ ಜಾಸ್ತಿ ಇತ್ತು. ಇನ್ನು ಮಳೆಗಾಲ ತುಂಬ ದೂರ ಇದೆ. ವಾಯುಭಾರದ ಕುಸಿತದಿಂದಾಗಿ ಸೈಕ್ಲೋನ್ ಎಫೆಕ್ಟ್ನ ಕಾರಣಕ್ಕಾಗಿ ಇದೀಗ ಬೆಂಗಳೂರಲ್ಲಿ ಮಳೆಯಾಗಿದೆ. ಇವತ್ತೇನಾದ್ರು ಬೆಂಗಳೂರಲ್ಲಿ ಸಂಚರಿಸುವಂಥವ್ರಿಗೆ ನಾವು ಬೇಸಿಗೆಗಾಲದಲ್ಲಿದ್ದೀವ ಮಳೆಗಾಲದಲ್ಲಿದ್ದೀವ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿರುವಂಥ ಸೀನ್ಗಳೇ ಎಲ್ಲ ಏರಿಯಾದಲ್ಲಿ ಕಾಣಿಸ್ತಾ ಇದೆ. ಸರ್ಜಾಪುರದ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ವಾಹನದಲ್ಲಿ ಹೋಗುವಂಥವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಅಗ್ರಹಾರದಲ್ಲೂ ಕೂಡ ನೋಡ್ತಾ ಇದ್ದೀರಿ ಮಳೆ ಹೇಗಿತ್ತು ಅಂತ ಹೇಳಿ. ಇನ್ನು ಪೀಣ್ಯ ಭಾಗದಲ್ಲಿ ಮಳೆ ನೀರಿಗೆ, ರಸ್ತೆ ಮೇಲಿರುವಂಥ ನೀರಿಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ಎಲ್ಲ ರಾಜ್ಯದಲ್ಲಿ ಭಾರಿ ಮಳೆಯಾಗಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮಳೆಯಾಗಿದೆ. ಇವತ್ತಿನಿಂದ 4 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ವ್ಯಾಪಕವಾದಂಥ ಮಳೆಯಾಗುತ್ತೆ. ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಮುದ್ರದ 2 ಭಾಗದಲ್ಲಿಯೂ ಕೂಡ ವಾಯುಭಾರ ಕುಸಿತವಾಗಿದೆ. ಬೆಂಗಳೂರು ಸೇರಿ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ಕೆಲವೇ ಗಂಟೆಗಳ ಹಿಂದೆ ವಾಯುಭಾರ ಕುಸಿತ ಆಗಿದೆ, ಬಳಿಕ ಚಂಡಮಾರುತವಾಗಿ ಬದಲಾಗಿದೆ. ಹೀಗಾಗಿ ಕರ್ನಾಟಕವೂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಳೆಯಾಗಿದೆ. ಮಳೆಯ ಹೊಡೆತ ಹೇಗಿತ್ತು? ಹೀಗಿತ್ತು. ಸೊ ಮಳೆಗೆ ಜನ ಇವತ್ತು ಹೇಳಿ ಕೇಳಿ ಯಾರೂ ಅಂದುಕೊಂಡಿರಲಿಲ್ಲ ಮಳೆ ಬರ್ಬೋದು ಅಂತ ಹೇಳಿ. ಅನೇಕ ಜನ ಮಳೆಗೆ ಸಿದ್ಧರಾಗಿ ಮನೆ ಬಿಟ್ಟಿಲ್ಲ, ಮನೆಯಿಂದ ಹೊರಟಿಲ್ಲ. ಮಳೆಗಾಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ರೈನ್ ಕೋಟ್ ಹಾಕ್ಕೊಂಡು ಸಂಜೆ ಮಳೆ ಆಗ್ಬೋದು, ಅಥವಾ ಮಧ್ಯಾಹ್ನಕ್ಕೆ ಮಳೆ ಆಗ್ಬೋದು, ಅಥವಾ ಮನೆಯಿಂದ ಹೊರಟಾಗಲೇ ಮಳೆ ಆಗ್ಬೋದು. ಸೊ ಹೀಗಾಗಿ ಯಾವುದಕ್ಕೂ ಸಿದ್ಧವಾಗಿರೋಣ ಅಂತ ರೈನ್ ಕೋಟೋ, ಅಂಬ್ರೇಲಾನೋ, ಅಥವಾ ಬೈಕು, ಸ್ಕೂಟಿ ಬಿಟ್ಟು ಕಾರ್ಗಳಲ್ಲಿ ಹೋಗುವಂಥ ವ್ಯವಸ್ಥೆನೋ ಅಥವಾ ಬಸ್ಗಳಲ್ಲಿ ಹೋಗುವಂಥ ವ್ಯವಸ್ಥೆನೇ ಮಾಡ್ಕೊಳ್ತಾರೆ. ಬಟ್ ಇದು ಅನಿರೀಕ್ಷಿತ ಮಳೆಯಾಗಿರೋದ್ರಿಂದ ಬೆಂಗಳೂರಿಗರು ಸಿದ್ಧತೆ ಇಲ್ಲದೆ ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರು ಸೇರಿದಂತೆ ಪ್ರಮುಖ 11 ಜಿಲ್ಲೆಗಳಲ್ಲಿ ಈಗ ಗುಡುಗು ಸಹಿತ ಧಾರಾಕಾರ ಮಳೆ ಆಗುತ್ತೆ ಅನ್ನೋಂಥ ಮಾಹಿತಿ ಈಗ ಹವಾಮಾನ ಇಲಾಖೆ ನೀಡ್ತಾ ಇರುವಂಥದ್ದು. ನಾನು ಹವಾಮಾನ ಇಲಾಖೆಯಲ್ಲಿ ಇದ್ದೀನಿ. ಮುಖ್ಯವಾಗಿ ಸಾಕಷ್ಟು ಅಂತಂದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಳೆ ಆಗ್ತಾ ಇದೆ. ಬೆಂಗಳೂರಿನ ಯಲಹಂಕ ಹಾಗೇನೆ ಬೆಂಗಳೂರು ನಗರನ ಕೆಲವು ಪ್ರದೇಶಗಳು ಬೈಯಪ್ಪನಹಳ್ಳಿ, KR ಪುರಂ, ಹಾಗೇನೆ ಈ ಕಡೆ ವಿಜಯನಗರ, ಮಲ್ಲೇಶ್ವರಂ, ಗಾಂಧಿನಗರ ಕಡೆ ಮಳೆ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಏನಂತಂದರೆ ಹವಾಮಾನದ ವೈಪರೀತ್ಯದಲ್ಲಿ ಆದಂತಹ ಬದಲಾವಣೆ ಹಿನ್ನೆಲೆಯಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಇದು ಮುಂಗಾರು ಪೂರ್ವ ಮಳೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ನೀಡ್ತಾ ಇದೆ.
ಪ್ರಮುಖವಾಗಿ ಇಲ್ಲಿ ನಾನು ಹೇಳೋದಾದ್ರೆ ಈಗಾಗಲೇ ಹವಾಮಾನ ಇಲಾಖೆ ಪ್ರಕಾರ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಹಾಗೇನೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಇವತ್ತು ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂಥದ್ದು. ನಾಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಣ್ಣಗಾಗುತ್ತೆ. ವರುಣನ ಆರ್ಭಟ ನಾಳೆ ಮತ್ತು ನಾಡಿದ್ದು ಕಡಿಮೆ ಆಗ್ಬೋದು. ಆದರೆ ಮೋಡ ಕವಿದ ವಾತಾವರಣ ಹಾಗೂ ಮಳೆ ಇನ್ನು 3 ದಿನಗಳ ಕಾಲ ಇರುತ್ತೆ ಅನ್ನುವಂತಹ ಮಾಹಿತಿ ಹವಾಮಾನ ಇಲಾಖೆಯಿಂದ ಬಂತಾ ಇರುವಂಥದ್ದು. ಇನ್ನು ಯಾವ ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಹವಾಮಾನ ಇಲಾಖೆಯ ತಜ್ಞರಾದಂತಹ ಹಾಗೆ ವಿಜ್ಞಾನಿ ಆದಂತಹ CS ಪಾಟೀಲ್ ಅವರು ಕೂಡ ಇದ್ದಾರೆ. ಸರ್, ನೀವು ಹೇಳೋದಾದ್ರೆ ಮುಖ್ಯವಾಗಿ ಯಾವ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಆಗುತ್ತೆ, ಎಷ್ಟು ದಿನ ಇರುತ್ತೆ? ಇವತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಅದು ಬೆಂಗಳೂರಿನಲ್ಲಿ ಇವತ್ತು ಸಾಧಾರಣವಾಗಿ ಅಲ್ಲಲ್ಲಿ ಮಳೆಯಾಗ್ಬೋದು, ಕೆಲವೊಂದು ಕಡೆ ಹೆವಿ ಸ್ಪೆಲ್ಲು ಆಗ್ಬೋದು. ಆದರೆ ನಾಳಿಂದ ಮಳೆ ತೀವ್ರತೆ ಕಡಿಮೆ ಆಗುತ್ತಾ. ದಿನಾಂಕ 5ರಿಂದ ಮುಂದೆ ಸಾಯಂಕಾಲ ಮತ್ತು ರಾತ್ರಿ ಹೊತ್ತಿನಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗ್ಬೋದು. ಆದರೆ ಇವತ್ತ ನಾಳೆಗೆ ಮಳೆ ಪ್ರಮಾಣ ಹೆಚ್ಚಿಗೆ ಇರ್ತದೆ, ನಂತರ ಕಡಿಮೆ ಆಗುತ್ತೆ. ಸರ್, ಬೆಂಗಳೂರಲ್ಲೇ ಯಾವ್ಯಾವ ವಲಯಗಳಲ್ಲಿ ಜಾಸ್ತಿ ಮಳೆ ಆಗುವಂಥ ಸಂಭವ ಇದೆ? ಒಂದು ಲಾರ್ಜ್ ಸ್ಕೇಲ್ ಸಿಸ್ಟಮ್ ಇದು ಒಂದೇ ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಕಡೆನೂ ಸಮಾನವಾಗಿ ಮಳೆ ಆಗ್ಬೋದು. ಒಟ್ಟಾರೆ ಈಗಾಗಲೇ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಮುದ್ರದ ಸುತ್ತಮುತ್ತ ಇರುವಂತಹ ಏನು ವಾಸಿಸುವಂಥ ಜನರು ಕೂಡ ಸ್ವಲ್ಪ ಅಲರ್ಟ್ ಆಗಿ ಇರಬೇಕು ಅನ್ನುವಂತಹ ಮಾಹಿತಿ ಈಗ ಹವಾಮಾನ ಇಲಾಖೆಯ ಅಧಿಕಾರಿಗಳಿಂದ, ತಜ್ಞರಿಂದ ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. ಮಳೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇದು ಬೆಂಗಳೂರಿನ ಹಲವೆಡೆ ಕಂಡು ಬಂದಂಥ ದೃಶ್ಯ. ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ, ಹಾಗೆಯೇ ಸಂಚಾರ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಕಾರುಗಳು, ಬಸ್ಗಳು ಎಷ್ಟರ ಪ್ರಮಾಣದಲ್ಲಿ ನೀರಿನಲ್ಲಿ ಸಂಚಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ರಿ. ಇನ್ನು ಅನೇಕ ಕಡೆಗಳಲ್ಲಿ ಮಳೆ ಬಹಳ ಜೋರಾಗಿ ಬಂದಿದೆ, ಕೆಲವು ಕಡೆ ಸಾಮಾನ್ಯವಾದಂಥ ಮಳೆ ಇದೆ. ಗಾಳಿ ಕೂಡ ಜೋರಾಗೇ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಕೆಲವಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ವಾಹನ ಸವಾರರು, ಅದರಲ್ಲೂ ವಿಶೇಷವಾಗಿ ಬೈಕ್ನಲ್ಲಿ ಹೋಗುವಂಥವರು ಪರದಾಡಿಕೊಂಡೇ ತಮ್ಮ ಕೆಲಸಗಳಿಗೆ ತೆರಳಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಬೆಂಗಳೂರಿನ ಮಳೆಯ ದೃಶ್ಯಾವಳಿಗಳು. ಹಲವೆಡೆ ಮಳೆ ಸುರಿದ ಪರಿಣಾಮವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರು ಹೇಳಿ ಕೇಳಿ ಬೆಂಗಳೂರನ್ನು ನಾವು ಇಂಟರ್ನ್ಯಾಷನಲ್ ಸಿಟಿ ಅಂತ ಕರಿತೀವಿ, ಗ್ಲೋಬಲ್ ಸಿಟಿ ಅಂತ ಕರಿತೀವಿ. ಬಟ್ ಬೆಂಗಳೂರು ಮಳೆ ಬಂದರೆ ಎಷ್ಟು ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಅನ್ನೋದು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಈ ಸಾಮರ್ಥ್ಯ ನೋಡಿದ್ರೆ ಒಂದು ಸಣ್ಣ ಮಳೆ, ಬಹಳ ದೊಡ್ಡ ಮಳೆ 24 ಗಂಟೆ ಸುರಿದಿದೆ, 2 ದಿನಗಳಿಂದ ಸುರಿದಿದೆ, 3 ದಿನಗಳಿಂದ ಮಳೆ ಬಂದಿದೆ ಅಂತಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಮಳೆ ಬಂದರೂ ಕೂಡ ಆ ಮಳೆಯನ್ನು ಸಹಿಸಿಕೊಳ್ಳಲಾಗದಷ್ಟು ಸಾಮರ್ಥ್ಯ ಕುಗ್ಗಿ ಹೋಗಿದೆ. ರಸ್ತೆ ಮೇಲೆ ನೀರು ನಿಂತ್ಕೊಳ್ಳುತ್ತೆ. ಆಳುದ್ದದ ನೀರು ನಿಂತ್ಕೊಂಡಿರುವಂಥ ರಸ್ತೆಯಲ್ಲಿ ಬೈಕ್ಗಳನ್ನು ಚಲಾವಣೆ ಮಾಡಬೇಕು. ಹೇಳಿ ಕೇಳಿ ಬೇಸಿಗೆಗಾಲ ಅಂತ ಹೇಳಿ ಕೆಲವಷ್ಟು ಸಿದ್ಧತೆಗಳನ್ನು BBMP ಮಾಡಿಕೊಂಡಿಲ್ಲ. ಗುಂಡಿಗಳಿರುತ್ತೆ, ತಗ್ಗು ಗುಂಡಿಗಳಿರುತ್ತೆ, ಅಥವಾ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ. ಹೀಗೆ ಮಳೆ ನೀರು ತುಂಬ್ಕೊಂಬಿಟ್ರೆ ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಗುಂಡಿಲೂ ಕೂಡ ಚಲಾಯಿಸುವಂಥ, ಅದರ ಮೂಲಕ ಸಮಸ್ಯೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಭಾಳ ಜಾಗರೂಕತೆಯಿಂದ ಹೋಗೋದು ತುಂಬ ಒಳ್ಳೆಯದು ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಅಪ್ಪಿತಪ್ಪಿ ಗುಂಡಿ ಇಲ್ಲ ಅಂತ ಹೇಳಿ ಅತ್ಯಂತ ವೇಗವಾಗಿ ತೆರಳಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ರೀತಿ ಅನೇಕ ಘಟನೆಗಳು ಕೂಡ ಹಿಂದೆ ಬೆಂಗಳೂರಿನಲ್ಲಿ ನಡೆದಿದೆ. ಮತ್ತು ಆ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ವಾಹನ ಸವಾರರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಇನ್ನು 4 ದಿನಗಳ ಕಾಲವೂ ಕೂಡ ಮಳೆಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ಬೆಂಗಳೂರಿನ ಅಥವಾ ಹವಾಮಾನ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಹಂಚಿಕೊಂಡಿದೆ. ಸೊ ಹೀಗಾಗಿ ಇನ್ನೂ 4 ದಿನ ಅಲರ್ಟ್ ಆಗಿ ಎಲ್ಲ ಸಿದ್ಧತೆಗಳ ಜೊತೆ ಮನೆಯಿಂದ ಹೊರಡುವಾಗ ಪೂರಕ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ಭಾಳ ಉತ್ತಮ ಅಂತ ಕಾಣಿಸುತ್ತೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ
ಬಸವನಹಳ್ಳಿಯಲ್ಲಿ ಮನೆಗೆ ನೀರು ನುಗ್ಗಿದೆ. CSB ಲೇಔಟ್ನಲ್ಲಿ ಮನೆಗೆ ನೀರು ನುಗ್ಗಿ ಬಹಳ ಹರಸಾಹಸ ಆಗೋಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿರುವಂತಹ ನಿವಾಸಿಗಳು ನೀರನ್ನು ಹೊರಹಾಕೋದೆ ಬಹಳ ದೊಡ್ಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನೀರನ್ನು ಇಡೀ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಮಳೆ ನೀರನ್ನು ಆಚೆ ಹಾಕೋದೆ ಕಾಯಕ ಆಗ್ಬಿಟ್ಟಿದೆ. ಹಗಲೊತ್ತಿನಲ್ಲೇ ಹಿಂಗೆ, ರಾತ್ರಿಯೂ ಹಿಂಗೆ, ಅದರ ಕತೆ ಏನು? ಬಸವನಹಳ್ಳಿಯ ತಗ್ಗು ಪ್ರದೇಶದ CSB ಲೇಔಟ್ನಲ್ಲಿರುವಂಥ ಮನೆಗಳಿಗೆ ಕತೆ ಏನು? ಹಗಲು ರಾತ್ರಿ ಜಾಗರಣೆ ಮಾಡಬೇಕಾದಂಥ ಸನ್ನಿವೇಶ ಎದುರಾಗತ್ತೆ. ರಾತ್ರಿ ಎಲ್ಲವೂ ಕೂಡ ಕುಳಿತುಕೊಂಡು ನಿದ್ದೆ ಮಾಡೋಕ್ಕೂ ಜಾಗ ಇರೋದಿಲ್ಲ, ದವಸ ಧಾನ್ಯ ಇಡೋಕ್ಕೂ ಜಾಗ ಇರೋದಿಲ್ಲ, ಊಟ ಮಾಡೋಕ್ಕೂ ಜಾಗ ಇರೋದಿಲ್ಲ. ಮನೆಯಲ್ಲೇ ನೀರು ನುಗ್ಗಿಬಿಟ್ರೆ ಒಂದು ರೀತಿ ಸ್ವಿಮ್ಮಿಂಗ್ ಪೂಲ್ಗಳಾಗುತ್ತೆ. ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳೇ ಕಾಣಿಸ್ಬೇಕಾಗುತ್ತೆ. ರಸ್ತೆನೂ ಈಜುಕೊಳಗಳಾಗುತ್ತೆ, ಮನೆಗಳೂ ಕೂಡ ಈಜುಕೊಳಗಳಾಗುತ್ತೆ. ಅಂಥ ಸನ್ನಿವೇಶ ಅನೇಕ ಸಂದರ್ಭಗಳಲ್ಲಿ ಸೃಷ್ಟಿಯಾಗುತ್ತೆ. ಈಗಲೂ ಕೂಡ ಒಂದು ಸಣ್ಣ ಮಳೆ ಅಂತ ಅಂದುಕೊಂಡ್ರೆ ಅದರ ಎಫೆಕ್ಟ್ ಮಾತ್ರ ಭಾಳ ದೊಡ್ಡದಾಗಿ ಇರುವಂತೆ ನೋಡ್ತಾ ಇದ್ದೀವಿ. ಇದು ಪ್ರತಿ ವರ್ಷದ ಗೋಳು, ಪ್ರತಿ ಮಳೆಯ ಗೋಳು. ಕೆಲವು ಏರಿಯಾಗಳಿದೆ ಬೆಂಗಳೂರಿನಲ್ಲಿ. ಆ ಏರಿಯಾಗಳಿಗೆ ಮಳೆಗಾಲ ಅಂತ ಹೇಳಿದ್ರೆ ಅವರಷ್ಟು ಭಯ ಪಡುವಂಥವ್ರು ಇನ್ಯಾರೂ ಇಲ್ಲ ಅಂತ ಕಾಣಿಸುತ್ತೆ. ಮಳೆ ಅಂದರೆ ಅವರ ಎದೆಯಲ್ಲಿ ಢವಢವ ಶುರುವಾಗುತ್ತೆ. ಮಳೆ ಅಂದರೆ ಆತಂಕ ಶುರುವಾಗುತ್ತೆ. ಮಳೆ ಅಂದರೆ ನಮ್ಮ ಜೀವನ ಮುಳುಗೋಯ್ತು ಅನ್ನೋ ರೀತಿಯ ಭಾವನೆ ಬಂದ್ಬಿಡುತ್ತೆ ಅವರಿಗೆ. ಇನ್ನು ಕೆಲವಷ್ಟು ಅಪಾರ್ಟ್ಮೆಂಟ್ಗಳಲ್ಲಿರುವಂಥ ನಿವಾಸಿಗಳಿದ್ದಾರೆ. ಆ ಅಪಾರ್ಟ್ಮೆಂಟಿನವರಂತೂ ಅತಿ ಹೆಚ್ಚು ಮಳೆಯಾದರೆ ಆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಚೆ ಬರಬೇಕು ಅಂತ ಹೇಳಿದ್ರೆ ನಡ್ಕೊಂಬರೋಕ್ಕಾಗೋದಿಲ್ಲ, ಬೋಟ್ಗಳನ್ನು ಬಳಸ್ಕೊಂಡು ಬರಬೇಕು. ಅಂಥ ಸ್ಥಿತಿ ನಿರ್ಮಾಣವಾಗಿದ್ದು ಕೂಡ ಬೆಂಗಳೂರಿನ ಹಿರಿಮೆ, ಗರಿಮೆ, ಮತ್ತೊಂದು ಕಿರೀಟ ಅಂತ ಹೇಳಬೇಕಾ ಗೊತ್ತಿಲ್ಲ. ಬಟ್ ಇದೆಲ್ಲವೂ ಕೂಡ ಅತ್ಯಂತ ವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಳೆಯ ಸಿಂಚನ ಆಗಿದೆ. ಬಿಸಿಲಿನಿಂದ ಬೇಸತ್ತಿದ್ದಂಥ ಜನರಿಗೆ ಮಳೆರಾಯ ತಂಪರೆದಿದ್ದಾನೆ. ಚಿಕ್ಕೋಡಿಯ ಹಲವು ಹಳ್ಳಿಗಳು ಸೇರಿದಂತೆ ಪಟ್ಟಣದಲ್ಲೂ ಕೂಡ ಮಳೆಯಾಗಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಬೆಳಗಾವಿಯ ಚಿಕ್ಕೋಡಿಯಲ್ಲೂ ಕೂಡ ಮಳೆರಾಯ ಇವತ್ತು ಕರುಣಿಸಿದ್ದಾನೆ. ಹೌದು, ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿಲ್ಲ ಅಂತ ಹೇಳಿದ್ರೆ ಮಳೆ ಸಂತಸವನ್ನು ಕೊಡುತ್ತೆ. ಮಳೆರಾಯ ಒಂದು ರೀತಿ ಕರುಣೆ ತೋರಿದ್ದಾನೆ. ಈ ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಜನ ಖುಷಿ ಪಡ್ತಾರೆ. ಇನ್ನು ಬೆಳೆಗಳಿಗೂ ಕೂಡ ಈ ಸಂದರ್ಭದಲ್ಲಿಯೂ ಕೂಡ ಕೆಲ ಬೆಳೆಗಳಿಗೆ ನೀರು ಬೇಕಾಗತ್ತೆ. ಮಳೆರಾಯ ಕಣ್ಬಿಟ್ಟ, ನಮ್ಮ ಬೆಳೆಗಳು ಉಳಿತು ಅಂತ ಹೇಳಿ ಖುಷಿಯಿಂದ ಅದನ್ನು ಸ್ವಾಗತ ಮಾಡುವಂಥವ್ರು ಇದ್ದಾರೆ. ಚಿಕ್ಕೋಡಿಗೂ ಕೂಡ ಮಳೆ ಬಂದಿರೋದು ಅಲ್ಲಿನ ಜನ ಅತ್ಯಂತ ಖುಷಿಯಿಂದ ಅದನ್ನು ಸ್ವಾಗತ ಮಾಡಿದ್ದಾರೆ. कोणी झालं का म्हणे